ನಾವು ಬಂದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಕೂಗಾಡ್ತಾರೆ ನಮ್ಮ ಮೇಲೆ. ಮೊಸಳೆ ಐತಂತಲ್ಲಪ್ಪ ಇಲ್ಲಿ. ಮೊಸಳೆ ನೇಚರ್ ಬಿಡಂಗಿಲ್ಲ. ಇಲ್ಲೆಲ್ಲ ಒಂದು ಪ್ಲಾಸ್ಟಿಕ್ ಹಾಕ ಬೆಂಗಳೂರು ಜಾಗ ಇಲ್ವ ನಿಮಗೆ ಬರೋ ಹಾಕಕ್ಕೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಮಿಸ್ಟರ್ ಗುಂಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಸಿ ಒಂದು ಟ್ರಿಪ್ ಹೋಗ್ತಿದ್ದೀವಿ. ಎಲ್ಲಿಗಪ್ಪ ಅಂದರೆ ಡಿ ಹಿಲ್ಸ್, ದೇವದುರ್ಗ ಬೆಟ್ಟಗೆ, ನಿಯರ್ ದಾಬಸ್ಪೇಟೆ. ದಾಬಸ್ಪೇಟೆ ಹತ್ರ ಇರೋದು. 70 ಕಿಲೋಮೀಟರ್ಸ್ ಆಗುತ್ತೆ. ಈ ದಾಬಸ್ಪೇಟೆ ಅಂದರೆ ಡಿ ಹಿಲ್ಸ್ ಹೋಗೋಕ್ಕೆ ನಾವು ಸತತ 3 ತಿಂಗಳು ಪ್ಲ್ಯಾನ್ ಹಾಕಿರೋದು. ಜೂನ್, ಜುಲೈ, ಆಗಸ್ಟ್ ತಿಂಗಳಿಗೆ ಹೋಗ್ತಿರೋದು. ಜೂನಲ್ಲಿ ಪ್ಲ್ಯಾನ್ ಹಾಕಿರೋದು, ಆಗಸ್ಟ್ ತಿಂಗಳಲ್ಲಿ ಹೋಗ್ತಿದ್ದೀವಿ. ಡಿ ಹಿಲ್ಸಲ್ಲಿ ಹೆಂಗಿರುತ್ತೆ, ಏನು ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಎಲ್ಲ ತೋರಿಸ್ತೀನಿ ಪ್ರತಿಯೊಂದು. ಆ್ಯಂಡ್ ಇನ್ನೊಂದು ಜಾಗ ಅದು ತೋರಿಸ್ತೀನಿ. ಸೊ ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡಿದ ನೋಡಿ ಅಂತ. ಎಲ್ರಿಗೂ ಬಂದು ವೆಯ್ಟಿಂಗು. 8:30ಗೆ ರೆಡಿ ಆಗಿ ಕೇಳಿರೋದು, ಇನ್ನೂ ಯಾರೂ ಬಂದಿಲ್ಲ. ಇವರು ಒಬ್ಬರೇ ಬಂದಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನೂ 3 ಜನ ಬರಬೇಕು. ಫೋನು ಪಿಕ್ ಮಾಡ್ತಾ ಇಲ್ಲ, ಹೇಳಿಲ್ಲ. ಮಕ್ಕಳಿಗೆ ಮತ್ತೆ ಫೋನು ಪಿಕ್ ಮಾಡ್ತಾ ಇಲ್ಲ, ಹೇಳಿಲ್ಲ. ಅವ್ರು ಹೇಳಿರೋ ಟೈಮ್ ನಾವು ಹೋಗಿಲ್ಲ ಅಂದ್ರೆ ಜಗಳ ಮಾಡ್ತಾರೆ ನಮ್ಮ ಜೊತೆ. ನೋಡಿ, ಏನು ಮಾಡೋಂಗಿಲ್ಲ, ಈಗ ವೆಯ್ಟ್ ಮಾಡಲೇಬೇಕು. 8:30 ರೆಡಿಯಾಗಿ ಹೋಗ್ಬೇಕಂತ ಅನ್ಕೊಂಡಿದ್ರು. 9 ಗಂಟೆ ಆಯ್ತು ಇವಾಗ, ಇನ್ನೂ ಬಂದಿಲ್ಲ. A few moments later. ಫೈನಲಿ ಫೋನ್ ಎತ್ತಿದ್ರು. ಈಗ ಇಬ್ರು ಫೋನ್ ಎತ್ತವ್ರೆ, ಇಬ್ರು ನಡ್ಕೊಂಡು ಬರ್ತಾವ್ರೆ. ಇವಾಗ ಅವರು ಪಿಕ್ ಮಾಡ್ಕೊಂಡು ಹೋಗ್ತಿರದೆ. ಎಷ್ಟು ಆದ್ಮೇಲೆ ಸಿಗ್ತೀವಿ ನಾವು. ಎಷ್ಟು ಟೈಮ್ ಟೈಮ್ ಈಗ? 9 ಗಂಟೆ. 9 ಗಂಟೆ. 8:30 9 ಗಂಟೆಯಲ್ಲಿ ಇನ್ನೂ ಬಂದಿಲ್ಲ, ಬರ್ತಾವ್ರೆ. ನಾವು ಬಂದಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಕೂಗಾಡ್ತಾರೆ ನಮ್ಮ ಮೇಲೆ. ಇದೇ ಕೆಲಸ ನಾವು ಮಾಡಿದ್ರೆ ಕಲ್ಲು ತೂರಾಟ, ಚಾಪಿ ತೂರಾಟ ಎಲ್ಲ ಆಗಿರೋ ನಮಗೆ. ಆಮೇಲೆ ಹಲ್ಲೆ ಆಗಿರೋದು. ಆಯ್ತು, ಆಮೇಲೆ ಏನೋ ಸುಟ್ಟು ಬಿಟ್ಟೈತೆ ಗಾಯ್ಸ್. ಫುಲ್ಲು ಬ್ಲಾಸ್ಟ್ ಆಗ್ಬಿಡೈತೆ, ಏನೋ ಗೊತ್ತಿಲ್ಲ. ಫುಲ್ಲು ಬೆಂಕಿ ಇವಾಗ ಆಂದನೆ. ಎಲ್ಲರೂ ಬಂದವ್ರೆ, ಮುಂದೆ ಸಿಗ್ತೀವಿ ಬಾಯ್. ಸೊ ಇವಾಗ ಎಲ್ಲಿ ನಾವು ದಾಬಸ್ಪೇಟೆ ಬಂದಿದ್ದೀವಿ. ಇನ್ನು ಎಷ್ಟೊತ್ತು ಮತ್ತೆ? ಅರ್ಧ ಗಂಟೆ. ಒಂದು ಅರ್ಧ ಗಂಟೆ ಹೊತ್ತಿಗೆ ರೀಚ್ ಆಗ್ತೀವಿ ಇಲ್ಲಿಗೆ, ಡಿ ಹಿಲ್ಸ್ಗೆ. ಸೊ ಈಗ ನೋಡ್ರಿ, ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ತಿಂಡಿ ತಿನ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದೆ. ಏನಂತೀರಾ? ನೋಡ್ರಿ, ಇವನೊಬ್ಬ. ಸೊ ಇವಾಗ ಆನ್ ದ ವೇ ಟು ಡಿ ಹಿಲ್ಸ್ ಇದ್ದೀವಿ. ಆನ್ ದ ವೇ ಬರ್ತಾ ನೋಡಿ, ಹಿಂಗೆ ಕ್ರಾಸ್ ಬರ್ತೀರಲ್ಲ, ಇಲ್ಲಿ ಬರ್ತಾನೆ ಇಲ್ಲೊಂದು ಬ್ಯೂಟಿಫುಲ್ ಸಕ್ಕತ್ತಾಗಿರೋ ಸ್ವರ್ಗ ಕಾಣಿಸುತ್ತೆ ನಿಮಗೆ. ನೋಡ್ರಿ, ಇದೆ ಇಲ್ಲಿ ಗೇಟ್ ಹಾಕಿರ್ತಾರೆ. ಈ ಗೇಟ್ ಹಾಕಿರ್ತಾರೆ, ತಕ್ಕೊಂಡು ಗಾಡಿ ಇಲ್ಲೇ ಪಾರ್ಕ್ ಮಾಡ್ಕೊಂಡು ಹೋಗ್ರಿ. ದೇವರಣೆ ಫುಲ್ಲು ಸ್ವರ್ಗ ಥರ ಐತೆ, ಪೀಸ್ಫುಲ್ಲು. ಈ ಬೆಂಗಳೂರು ಟ್ರಾಫಿಕ್ ಸೌಂಡು, ಆ ಗಾಡಿ ಸೌಂಡ್ಗಳು ನೋಡಿ 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 ಬೇಜಾರಾಗಿದ್ದರೆ ಗ್ರೀನ್ ನೋಡ್ಬೇಕಾದ್ರೆ ಬರೀ ಡಿ ಹಿಲ್ಸಿಗೆ ಆನ್ ದ ವೇ ಹೋಗ್ತಾ ಸಿಗುತ್ತೆ ಇದು. ನೋಡ್ರಿ, ಸಕ್ಕತ್ತಾಗೈತೆ ಮಾತ್ರ ನೇಚರ್. ಏನೈತೆ ಮಚ್ಚ, ಹೆಂಗೈತ ನೇಚರು? ಕುಡಿದ್ಬಿಟ್ಟು ಹೇಳಿ, ಹೇಳ್ಬಿಟ್ಟು ಕೊಡು ಮಚ್ಚ. ನೋಡ್ದ ಹೆಂಗೈತೆ? ಸಕ್ಕದಾಗೈತೆ. ಎಲ್ಲರೂ ಬಂದು ವಿಸಿಟ್ ಮಾಡ್ರಿ ಒಂದ್ಸತಿ. ಡಿ ಹಿಲ್ಸ್ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ನಿಮ್ಗೆ. ಡಿ ಹಿಲ್ಸ್ ಅಂದ್ರೆ ಇನ್ನೂ ಮೇಲಿದೆ. ಆನ್ ದ ವೇ ಹೋಗ್ತಾನೆ ಇಲ್ಲಿ ಕಟ್ಟಿ ತೋರಿಸಿದ್ರೆ ಅದೇ ಕಟ್ಟಿಲ್ಲಿ ಬಂದರೆ ಮೊಸಳೆಗಳು ಏನೋ ಇದಾವಂತೆ ಮಾತ್ರ. ಫುಲ್ಲು ಪೀಸು. ಅಲ್ಲಿ ನೋಡ್ರಿ, ಇನ್ನ ಸೂಪರ್ ಆಗೈತೆ ಮಾತ್ರ. ಏನಂತ ಆಕಾಶ? ಏನೋ ಮೊಸಳೆ ಐತಂತಲ್ಲಪ್ಪ ಇಲ್ಲಿ. ಮೊಸಳೆ ಯಾರು ಹೇಳಿದ್ದು? ಸೆಕ್ಯೂರಿಟಿ ಬಂದು ಬಿದೋಗಿ ಮೊಸಳೆ ಐತಂತೆ, ತಿನ್ಕಂತದೆ. ಏನು ತಲೆ ಕೆಡ್ಸ್ಕೊಬಿಡ್ರಿ. ದೊಡ್ಡ ಮೊಸಳೆ.
ಖುಷಿ ಆಯ್ತು. ಸಾಕಾದಾಗಿದೆ ಮಾತ್ರ ಪ್ಲೇಸ್. ಬೆಂಕಿ ಎಲ್ಲರ ಗಾಡಿಕಿನೂ ಹೆಸರಿ ಹುಡ್ಕ ನಮ್ಮ ಮೇಲೆ. ಇದು ಆಕ್ಚುಲಿ ಚೆನ್ನಾಗಿದೆ. ಇದೆಲ್ಲ ಪೂರ್ತಿ ರಿಸರ್ವ್ ಫಾರೆಸ್ಟಿಗೆ ಆಗಿದೆ ಅಂತೆ. ಯಾರೂ ಅಲೋ ಇಲ್ಲಂತೆ. ನಾವು ಬಂದುಬಿಟ್ಟಿದ್ದೀವಿ, ಯಾರು ಅಲೋ ಮಾಡೋಂಗಿಲ್ಲ ಅಂತೆ. ಅಲ್ಲೇ ನಿಂತ್ಕೊಂಡು ನೋಡ್ಬಿಡ್ರಿ, ಅಲ್ಲೇ ನಿಂತ್ಕೊಂಡು ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ರಿ. ಇಲ್ಲಿ ಯಾರಿಗೂ ಅಲೋ ಇಲ್ವಂತ. ರಿಸರ್ವ್ ಪಾಯಿಂಟ್ ಯಾರು ಒಳಗಡೆ ಯಾರು ಬರಂಗಿಲ್ಲ, ಪ್ರವೇಶ ಇಲ್ಲ. ಪ್ರವೇಶ ಇರಬೇಡ. ಯಾವಾಗಿಂದ ಇದಾಗಿರೋದು? ಅಲ್ಲೇ ಒಂದು 6 ತಿಂಗಳಿಂದ ಆಗಿದೆ. 6 ತಿಂಗಳಿಂದ ಈ ಒಳಗೆ ಯಾರಿಗೂ ಎಂಟ್ರಿ ಇಲ್ಲ. ಹಂಗೆ ಎಂಟ್ರಿ ಇಲ್ಲ ಯಾರಿಗೂ. ಸೊ ನೋಡಿದ್ರಲ್ಲ, ಅವ್ರಿಗೂ ಒಂದು ಸತಿ ಬೇರೆ ಹೇಳ್ಸಿದ್ದೀನಿ, ಯಾರಿಗೂ ಎಂಟ್ರಿ ಇಲ್ಲ. ಇಲ್ಲೇ ನಿಂತ್ಕೊಂಡು ನೋಡಿರಿ, ಇಲ್ಲೇ ನಿಂತ್ಕೊಳ್ಳಿ, ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಅಷ್ಟೇ. ಇನ್ನೊಂದು ಕಸ ಹಾಕೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೇಚರ್ ಬಿಡಂಗಿಲ್ಲ. ಬಿಟ್ಟಿದ್ದೀವಿ ಹಂಗೆ ಹೆಂಗಾರ ಆಲೆ ಬಂದಿರೋ ಅದಕ್ಕೆ ಬಿಟ್ಟಿದ್ದೀವಿ ಅಷ್ಟೇ. ನಾವು ಬಂದ ಮೇಲೆ ಬಿಡಲ್ಲ. ಸೊ ನಮ್ಮ ಪುಣ್ಯ ನಿಮ್ಗೆ ತೋರ್ಸೋಕ್ಕೋಸ್ಕರ ಬಂದಂಗೆ ಆಯಿತು. ಸೊ ದಯವಿಟ್ಟು ಯಾರು ಬರೋ ಒಳಗೆ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ, ಗಲೀಜು ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಏನಂತೀರಣ್ಣ? ಸರಿ, ಅದು ಕರೆಕ್ಟ್. ಸೊ ಏನಕ್ಕೋಸ್ಕರ ಒಳಗೆ ಇದು ಮಾಡ್ತಾರೆ ಅಂದರೆ, ಇಲ್ಲಿ ಕರಡಿ ಆಗಿರ್ಬೋದು, ಮೊಸಳೆ ಆಗಿರ್ಬೋದು, ಚಿರತೆ ಆಗಿರ್ಬೋದು ಜಾಸ್ತಿಗಳಿದೆ ಅಂತೆ. ಆಮೇಲೆ ಇದರಿಂದ ಹೆಚ್ಚು ಕಮ್ಮಿ ಆಗೈತೆ ಅಂತ ಒಳಗೆ ಯಾರನ್ನೂ ಮಾಡೋದು ಅಂತೆ. ನಾವು ಆ್ಯಕ್ಚುಲಿ ಒಳಗೆ ಬಂದುಬಿಟ್ಟಿದ್ವಿ. ಅದಕ್ಕೆ ಈಗ ಪಾಪ ಒಂದು 5 ನಿಮಿಷ ನೋಡ್ಕೊಂಡು ಹೋಗಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಅದು ಪಾಪ ಏನು ಮಾಡೋಂಗಿಲ್ಲ, ಪಾಪ ಅವ್ರ ರೂಲ್ಸು ಅವ್ರಿಗಿರುತ್ತೆ. ಆದರೆ ಬಂದವರು ಅಲ್ಲೇ ಎಂಜಾಯ್ಮೆಂಟ್ ಮಾಡ್ಕೊಂಡು ಅಲ್ಲೇ ನೋಡ್ಕೊಂಡು ಹೋಗಿ, ಸುಮ್ಮನೆ ಯಾಕೆ ಬಂದು ಪಾಪ ಅವ್ರಿಗೂ ರಿಸ್ಕ್ ಮಾಡ್ಕೊಬೋದು. ಅದಕ್ಕೆ ವೀಡಿಯೋ ಮಾಡ್ತಿರೋದು. ಇನ್ನೊಂದು ಅದಕ್ಕೆ ಹೇಳ್ತೀವಿ. ಏನಂತ ಆಕಾಶ ಏನಂದ್ರು? ಅದೇ ಒಳಗೇನು ಅಲ್ಲ ಮಾಡೋಂಗೆ ಏನಿಲ್ಲಂತೆ. ಇನ್ನೊಂದು ಬಂದವರಲ್ಲಿ ಗಲೀಜು ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಪರಿಸರ ಹೆಂಗೈತೆ ಹಂಗೆ ಇರಬೇಕು. ಬೆಂಗಳೂರಲ್ಲಿ ಟ್ರಾಫಿಕ್ ಸೌಂಡು, ಗಾಡಿ ಸೌಂಡು, ಆ್ಯಕ್ಸಿಡೆಂಟು ಅದಕ್ಕೆ ನೋಡಿ ಬೇಜಾರಾಗುತ್ತೆ. ಹಂಗೆ ನೋಡೋದಾದ್ರೆ ಜಸ್ಟ್ 70 ಕಿಲೋಮೀಟ್ರ್ ಅಷ್ಟೇ ಅಲ್ಲಿಂದ. ಆರಾಮಾಗಿ ಬಂದು 1 ಅವರ್ ಜರ್ನಿ ಬಂದು ಪೀಸ್ಫುಲ್ಲಾಗಿದ್ದು ಮೈಂಡ್ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬರೋರಿದ್ದರೆ ಬನ್ನಿ, ನೋಡ್ಕೊಂಡು ಹಿಂಗೆ ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿ ಅಷ್ಟೇ. ಸೊ ಆಮೇಲೆ ಹೋಗಿ ಸಿಗ್ತೀನಿ. ಬಾಯ್. ಫೈನಲಿ ರೀಚ್ ಟು ಡಿ ಹಿಲ್ಸ್. ಹಾಗೆ ನೋಡಿದ್ರಲ್ಲ ಅಂದವೇ ಅದೇ ಸ್ವರ್ಗ ಅಂದರೆ ಇನ್ನೂ ಮೇಲಾದ್ರೆ ಎಷ್ಟು ಸ್ವರ್ಗ ಇರುತ್ತೆ. ಏನು ಮತ್ತೆ ಅದೇ ಹೆಂಗಿತ್ತು ಬರ್ಬೇಕು ಆ ಕರ್ವಲ್ಲಿ ಸಾಕಾಗಿತ್ತು. ಇದು ಅದಕ್ಕಿಂತ ಚೆನ್ನಾಗಿರುತ್ತೆ ಮೇಲೆ ಹೋಗ್ತಾ ನೋಡ್ರಿ. ಒಂದು ಸೇರಕ್ಕೆ ಏನು ಕಾಣಿಸಲ್ಲ ಅಂತ ಗೊತ್ತು, ಕಾಣಿಸಲ್ಲ ಬಿಡೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವಾಗ ಇನ್ನೊಂದು ಸ್ವರ್ಗ ನೋಡ್ರಿ ಹೆಂಗೆ ಸಿಟ್ಟಿಂಗ್ ಐತೆ. ನಿಡ್ಕೊಂಬಂದ್ರೆ ಸಿಟ್ಟಿಂಗು. ಇನ್ನೊಂದು ಸ್ವರ್ಗ ತೋರಿಸ್ತೀನಿ. ಇನ್ನೊಂದು ಸ್ವರ್ಗ. ಒನ್ ಮೋರ್ ಸ್ವರ್ಗ ಇಸ್ ಹಿಯರ್. ಬಾಂಗೆ ನಡ್ಕೊಂಡು ಹೋಗೋಣ ಮುಂದಕ್ಕೆ. ಸದೋಗ್ಬಿಡ್ತೀವಿ. ಈಗ ನಾವು ಬಂದಿದ್ದು ಅದೇ ಜಾಗದಲ್ಲಿ. ಆ ರೋಡಲ್ಲಿ ಹಿಂಗಾಸ್ ಬಂದು ಹಿಂಗೆ ಬಂದು ನೋಡ್ರಿ ಏನು ಸಾಕಾಗೈತೆ. ನೋ ನೆಟ್ವರ್ಕ್, ಓನ್ಲಿ ಪೀಸ್. ಹಾಂ ಇಲ್ಲ, ಇಲ್ಲೊಂದು ವ್ಯೂ ಪಾಯಿಂಟು. ಇಲ್ಲೊಂದು ವ್ಯೂ ಪಾಯಿಂಟ್ ನೋಡ್ರಿ. ಸೇಮ್ ಅಲ್ಲೇ ಹೆಂಗೆ ಕಾಣಿಸಿದೆ ಥರ ಕಾಣಿಸಿದೆ. ಮಂಗ ಸೂಪರ್ ಪ್ಲೇಸು. ಇದೊಂದು ದೇವಸ್ಥಾನ. ಚಪ್ಪಲಿಲ್ಲೇ ತೋರಿಸ್ತಾರೆ ನೋಡ್ರಿ. ನೋಡಿ ದೇವಸ್ಥಾನ. ಅವರೆಲ್ಲ ಮನೆ ಏನೋ ಯಾಕವ್ರೆ. Devotees are requested to come down in time after the Darshana Puja Seva. Main gate will be closed at 5 ಗಂಟೆ. ಇಂಗ್ಲಿಷು ಡಿ.ಡಿ. 5 ಗಂಟೆ ಕ್ಲೋಸ್ ಅಂತೆ. ಬಿಡ್ರಿ ಅದನ್ನ ಹಾಕೋರಿ.
ಅವಾಗ ಏನು ತಣ್ಣು ಗಾಡಿ. ಏನು ತಣ್ಣು ಗಾಡಿ ನೋಡ್ರಿ, ಸ್ಟ್ರಚ್ ನೋಡ್ರಿ ಹಂಗೆ ಈ ಹಳೆ ಕಾಲದ್ದು. ಓ ನೀರು ಮಳೆ ಬಂದಾಗ ನೀರು ಇರ್ತದೆ. ಓಹೋ ಪ್ಲಾಸ್ಟಿಕ್ಕಿನ ಸೂರ್ಯಮಳೆ. ಇಲ್ಲೆಲ್ಲ ಒಂದು ಪ್ಲಾಸ್ಟಿಕ್ ಹಾಕ ಬೆಂಗಳೂರು ಜಾಗ ಇಲ್ವ ನಿಮಗೆ ಬರೋ ಹಾಕಕ್ಕೆ? ಯಾವ ಇವೆಲ್ಲ ಇಲ್ಲೇ ಬಂದು ಹಾಕಿಲ್ಲ, ಇಷ್ಟು ಚೆನ್ನಾಗೈತೆ ಇಲ್ಲ. ಗಲೀಜು ಮಾಡಬೇಡ್ರಿ, ಪ್ಲಾಸ್ಟಿಕ್ ಆಗಲಿ ತಿಂದಿದ್ದು ಐಟಮ್ಸ್ ಎಲ್ಲ ಆಗಲಿ ಎಲ್ಲ ಹಾಕೋಕೆ ಹೋಗ್ಬೇಡಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹುಡ್ಕೋಕ್ಕೆ ನೇಚರ್ ಸಿಗುತ್ತೆ ಅಂತ. ನೀವು ಇಲ್ಲಿ ಬಂದು ಹಾಳು ಮಾಡಿದ್ರು ಇದು ಸಿಗೋಲ್ಲ ಆಮೇಲೆ ಮುಂದೆ. ಓಹ್ ಸಾಕಾಗಿದ್ದೀನಿ. ಇಲ್ಲಿಟ್ಟಿರೋದೊಂದು ಮಳೆ ಬಂದಾಗ ನೀರು ಹರಿತೈತೆ. ಸ್ಟೆಪ್ಸ್ ಇನ್ನೂ ಹತ್ತಬೇಕು. ಒಂದು 300 ಸ್ಟೆಪ್ಸ್, 300 400 200 200 ಸ್ಟೆಪ್ಸ್ ಅಂದರೆ 200 ಮೆಟ್ಲುಗಳಿದ್ದಾವೆ. ಮಸ್ತ್ ಕಾಣುತ್ತೆ ಮಾತ್ರ, ಸೂಪರು. ಇಲ್ಲಿ ಚಪ್ಪಲಿ ಬಿಡೋದು ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಿ ಇನ್ನೂ ಮುಂದೆ ಅಂತೆ. ಬಟ್ ಎಲ್ಲ ದೇವರಿಲ್ಲ, ದೇವ್ರುಗಳೆಲ್ಲ ಇದ್ದಾವೆ. ಚಪ್ಪಲಿಗಳು ಹಾಕೊಂಡ್ರೆ ಏನಾಗುತ್ತೆ ಬೆಸ್ಟ್ ಆದರೆ ನಿಮ್ಮ ಗಾಡಿ ಹತ್ರನೇ ಬಿಟ್ಕೊಬಿಡ್ರಿ ಚಪ್ಪಲಿಗಳು. ಎಲ್ಲ ಹಾಕೊಂಬಂದ್ರೆ ದೇವ್ರುಗಳು ಇರ್ತವೆ. ಸುಸ್ತಾಡಿದೆ. ಇಲ್ಲಿ ಹೆವಿ ಕೋತಿಗಳು ತಿನ್ನಕ್ಕೆ ಪನ್ನಕ್ಕಿದ್ರೆ ಎಲ್ಲ ಅವಕ್ಕೆ ಹೋಯ್ತವೆ, ನಿಮಗೇನು ಸಿಗಲ್ಲ. ಕಿತ್ಕೊಳ್ತವೆ ಆಮೇಲೆ ಬಂದ್ಗಿಂದಿರ ಹಾಂ ಎಲ್ಲ ಬಿಟ್ಟು ಅಲ್ಲೇ ಬಂದ್ಬಿಡ್ರಿ. ಹೆವಿ ಕೋತಿಗಳು. ಆದರೆ ಒಂದೇನಂದರೆ ನೀವು ಚಪ್ಪಲಿಗಳೆಲ್ಲ ಕೆಳಗೆ ಕಾರ್ ಹತ್ರನೇ ಬಿಟ್ಬಿಡಿ. ಕಾರ್ ಹತ್ರ ಬೈಕ್ ಏನು ಅಲ್ಲೇ ಬಿಟ್ಬಿಡಿ ಬೆಸ್ಟು. ಎಲ್ಲ ಹಾಕೊಂಡ್ರೆ ಪಕ್ಕದಲ್ಲಿ ದೇವ್ರುಗಳೆಲ್ಲ ಇರ್ತವೆ, ಅದ್ರ ಮುಂದೆ ನಡ್ಕೊಂಡು ಹೋಗ್ಬೇಕು. ನಾವು ಹಂಗೆ ಮಾಡ್ಬಿಟ್ಟು ಮಿಸ್ ಆಗಿ ಬಂದ್ಬಿಟ್ವಿ. ಊಟ ಆಯ್ತಾ? ಕೊಡಿಸ್ತೀಯಾ? ಸುಸ್ತೋಡಿದೆ ಮಾತ್ರ. ಇಲ್ಲೊಂದು ವೀಲ್ ನೋಡ್ಕೊಂಬ್ರಿ, ಮಸ್ತ್ ಮಾತ್ರ. ಒಂದೇನಂದರೆ ಎಲ್ಲ ಕಡೆ ಸ್ವಲ್ಪ ನೀರು, ಮಳೆ ಬಂದಾಗ ನೀರು ಇರುತ್ತೆ ಎಲ್ಲ ಬಂಡೆ ಕಡೆಯೂ. ಮಸ್ತಾಗೈತೆ. ಏನು ಮತ್ತೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ತೋರಿಸ್ತೀನಿ. ಮೇಲ್ಗಡೆ ಬರ್ತಾ 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 ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಬರ್ತಾ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ಅದಕ್ಕಿಂತ ಮಸ್ತಾಗೈತೆ ವ್ಯೂ ಪಾಯಿಂಟ್ ನೋಡ್ರಿ. ಅದಕ್ಕಿಂತ ಮಸ್ತಾಗೈತೆ ವ್ಯೂ ಪಾಯಿಂಟು ನೋಡ್ರಿ. ಬರಲೇಬೇಕು DDL ಸಿಗಂತದೆ. ಎಲ್ಲರೂ ಬರೋರು ಬೆಳಗಿನ ಜಾವ ಬರೀ ಆಯ್ತು ಬರ್ರು. ಇನ್ನೂ ಫಾಗ್ ಇರುತ್ತೆ ಅವಾಗ ಬರೋಕ್ಕೆ, ಮಸ್ತಾಗಿರುತ್ತೆ ಅವಾಗ ಬನ್ನಿ. ಇದು 3ನೇ ವ್ಯೂ ಪಾಯಿಂಟು. ಇನ್ನೂ ಇದೆ ಮೇಲ್ಗಡೆ ವ್ಯೂ ಪಾಯಿಂಟ್ ಥರ ಕಾಣಿಸುತ್ತೆ, ಇನ್ನು ಮೇಲೆ ಹೋಗಂತಾರೆ. ಬರೀ ಕೋತಿಗಳು. ಓಹೋ ಯಾವುದೋ ಸಿಂಹದ ಮರಿ ಸೈನ್ಯ ಬಂದಂಗೆ ಐತೆ. ಮಸ್ತ್ ಪೂಜೆ ಮಾಡ್ತಾರೆ ನೋಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ನರಸಿಂಹಸ್ವಾಮಿ ಸನ್ನಿಧಿ ದೇವ್ರ ದರ್ಶನ ಎಲ್ಲ ಆಯಿತು. ಒಳಗೆ ಕ್ಯಾಮ್ರಾ ಅಲಾವಿಲ್ಲ, ಹಾಗಾಗಿ ಏನೂ ತೋರಿಸ್ತಿಲ್ಲ. ಅರ್ಧ ಮಾಡಿದೆ, ಆಫ್ ಮಾಡಿಸಿದ್ರು ಕ್ಯಾಮ್ರಾ. ನೋಡಿರಿ ಇಲ್ಲಂದ್ರೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿರೋದು. ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಅದು ಸಕ್ಕತ್ತಾಗಿದೆ. ಮಚ್ಚ ಈ ನೀರು ಗಲೀಜಾಗಿರೋದ ಅಥವಾ ಕಲರ್ ಹೆಂಗಿರೋದ? ಎಲ್ಲಿ ಕ್ಲೀನ್ ಮಾಡೋಕ್ಕಾಗುತ್ತೆ? ಎಷ್ಟು ಹಾಳಾಯಿತು ಏನು ಅಂತ ಗೊತ್ತಿಲ್ಲ. ಒಳಗೆ ಹೆಂಗೆ ಕಾಣುತ್ತೆ ದೇವಸ್ಥಾನ ಇದೆಯಲ್ಲ. ಕೂತ್ಕೊಳ್ಳೋಕ್ಕೆಲ್ಲ ಮಾಡೋರಲ್ಲಿ, ಕಸ ಹಾಕೋಕ್ಕೆ ಎಲ್ಲ ಇಲ್ಲೇ ಇದೆ. ಇನ್ನೊಂದು ವ್ಯೂ ಪಾಯಿಂಟ್ ಐತೆ, ಬರೀ ತೋರಿಸ್ತೀನಿ. ಹೋಗಿ ಬಿಡೋಣ ಅನ್ಸುತ್ತೆ. ಮಲ್ಲಿ ಹೋಗ್ಬಿಡ್ತಾರಲ್ಲ, ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ, ತೋರಿಸ್ತೀನಿ. ಇನ್ನೊಂದು ಲಾಸ್ಟ್ ವ್ಯೂ ಪಾಯಿಂಟ್ ಆಫ್ ದಿ DD ಹಿಲ್ಸ್ ಇದೇ. ಮೇಲ್ಗಡೆ ದೇವ್ರ ದರ್ಶನ ಮಾಡ್ಕೊಂಡು ಮೇಲ್ ಕಡೆ ಬಂದಮೇಲೆ ಇದೇ ಲಾಸ್ಟ್ ಪಾಯಿಂಟು. ನೋಡ್ಕೊಂಬಿಡ್ರಿ, ಸೇಮ್ ಮಸ್ತಾಗಿ ಕಾಣೋದು ಮಾತ್ರ. ನೋಡ್ರಿ ಇದೇ ದೇವಸ್ಥಾನ, ಇದೇ ನೀರು, ಇಲ್ಲೇ ಕೂತ್ಕೊಳ್ಳೋಕೆ ಜಾಗ, ಬಂಡೆಗಳು ಹಿಂದೆ. ಇನ್ನೊಂದು ಏನು ಹೆವಿ ಅಂದರೆ ಮಂಗಗಳು ಹೆವಿ ಜಾಸ್ತಿ ಇದ್ದಾವೆ, ಸಿಕ್ಕಾಪಟ್ಟೆ ಮಂಗ ಇದ್ದಾವೆ ಮಾತ್ರ. ನೋಡಿರಿ ಎಲ್ಲ ಬಂದು ನೋಡ್ರಿ ಮಂಗ. ಬಾ
ಅದೇ ಮಂಗಗಳು ಜಾಸ್ತಿ ಸಾಕಾದಾಗೈತೆ ಮಾತ್ರ. ದೇವರ ದರ್ಶನ ಕ್ಲೀನಾಗಾಯಿತು. ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ಇದೆ, ಲಕ್ಷ್ಮೀ ದೇವಸ್ಥಾನ ಇದೆ, ವೀರಾಂಜನೇಯ ದೇವಸ್ಥಾನ ಇದೆ, ಚೆನ್ನಾಗೈತೆ. ಚೆನ್ನಾಗೈತೆ. ಸೊ ಎಲ್ಲ ಮುಗೀತು, ಇನ್ನೇನಿದ್ರು ಚೆನ್ನಾಗಿ ಹೋದ್ಮೇಲೆ ಸಿಗೋದಷ್ಟೇ. ಸೊ ಫೈನಲಿ ದೇವ್ರ ದರ್ಶನ ಎಲ್ಲ ಆಯಿತು, ಎಲ್ಲ ಕಡೆ ವ್ಯೂ ಪಾಯಿಂಟ್ ನೋಡಿದಾಯಿತು. ಒಂಥರ ಮಸ್ತಾಗಿತ್ತು. ಪ್ರೈಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಪೀಸ್ಫುಲ್ ಆಗಿತ್ತು. ಏನಂತೆ ಮತ್ತೆ ಚೆನ್ನಾಗಿತ್ತು. ಬರ್ರಿ ಫ್ರೀ ಟೈಮಲ್ಲಿ. ಹಾಂ, ಮುಂದೆ ಇನ್ನು ಮುಂದೆ ಹೇಳೋ ಮಚ್ಚ. ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬರಕ್ಕೆ ಹೋಗ್ಬೇಡ್ರಿ. ಕಾಲೇಜ್ ಬಂಕ್ ಹಾಕ್ಬಿಟ್ಟು ಬರೋಕೆ ಹೋಗ್ಬೇಡ್ರಿ. ನಾವು ಬಂದಿದ್ದೀವಿ, ನಮ್ಮ ವಿಡಿಯೋ ನೋಡ್ರೆ ದೇವರ ನಮ್ಮ ಮೆಟ್ಟ ನಡೀತಾರೆ. ನಮ್ಮನೇಲಿ ಏನು ಕೇಳಲ್ಲ, ಬಿಟ್ಬಿಟ್ಟವ್ರು ನನ್ನ. ಕೇಳ್ತಾರೆ ಬಟ್ ಗೊತ್ತಾಗ್ಬಾರ್ದು ಅಷ್ಟೇ. ಗೊತ್ತಾಗಬಾರ್ದು ಅಂದರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಮಜಾ ಕೊಟ್ಟಿದ್ದೆ. ನೇಚರ್ ಚೆನ್ನಾಗೈತೆ ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ. ಮುಂದೆ ಹೇಳ್ಬಿಡಿ, ಇಲ್ಲ ಪೂರ್ತಿ ಹೇಳತ್ತೆಗೆ ಹೇಳ್ಬಿಡು. ಹಾಂ, ಬೆಳಿಗ್ಗೆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು. ಬೆಳಗಿನ ತಿಂಡಿ ತರಬೇಡ್ರಿ, ಕೋತಿಗಳವೆ ಇಲ್ಲಿ. ಹಾಂ, ಹೆವಿ ದೊಡ್ಡ ಕೋತಿಗಳವೆ, ಚಿಕ್ಕ ಕೋತಿಗಳವೆ, ದೊಡ್ಡ ಕೋತಿನೇ ಜಾಸ್ತಿ ಅವೆ. ಹಾಂ. ಸೊ ಇಷ್ಟನ ಹೇಳಿದ್ದು. ಸೊ ಈ ವ್ಲಾಗ್ನ ಇದೇ ಥರ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಗಾಯ್ಸ್.